ಕೆರೆಯೊಳಗೆ ಹೋಗಿ ಗಡಿಗೆ ಮೇಲೆ ಅರಿವಿ ಹಾಸಿ ಮ್ಯಾಲ ನೀರು ಹಾಕಿದ್ರೆ ಹುಳಗಳೆಲ್ಲ ಒದ್ದಾಡ್ತಿದ್ದು ಆ ಹುಳ ತೆಗೆದು ಒಗದ ಆ ನೀರು ತಂದು ಕುಡಿದು ಮನಸ್ಸು ಚಂದಿದ್ದು, ಮಣಿನೂ ಚಂದಿದ್ದು, ಊರು ಚಂದಿದ್ದು. ಇವತ್ತು ಸಮಾಜಕ್ಕೆ ನೀರಿನ ಕೊರತೆ ಇಲ್ಲ ಬಂಧುಗಳೇ. ಇವತ್ತು ಎಲ್ಲರ ಮನೆಯಾಗ ಬಿಸ್ಲರಿ ಮಿನರಲ್ ವಾಟರ್ ಅನ್ನ ಕುಡಿತೀರಿ. ಬಟ್ಟೆ ಚಿಂತೆ ಇಲ್ಲ. ಆವತ್ತಿನ ದಿನಮಾನಗಳಲ್ಲಿ 2-3 ಅದಾವ ಅಂದ್ರೆ ಚಲೋ ಸೌಕಾರ ತಿಳ್ಕೋಬಹುದು. ಆದ್ರೆ ಇವತ್ತಿಗೆ ಮನೆಯೊಳಗ ನೀವು ಎಷ್ಟು ವಜನ್ ಅದಿರಿಲ್ಲ ಅದ್ರ 2 ಪಟ್ಟು ನಿಮ್ಮ ಮನ್ಯಾಗ ಅರಿವಿದಾವ. ಅರಿವಿ ಚಿಂತಿಲ್ಲ. ಬಹುತೇಕ ಅನ್ನದ ಚಿಂತೆನೂ ಇಲ್ಲ. ಯಾಕಂದ್ರೆ ಆವತ್ತಿನ ದಿನಮಾನದೊಳಗ ಯಾರ್ದಾರ ಮನ್ಯಾಗ ಅಕ್ಕಿ ಅನ್ನ ಮಾಡ್ಯಾರ ಅಂದ್ರೆ ಅವ್ರು ಚಲೋ ಸೌಕಾರ ಅಂತ ತಿಳ್ಕೋಬೇಕು. ಬಾಸ್ಮತಿ ಮಾಡ್ಯಾರ ಅಂದ್ರೆ ಅವ್ರು ಹೆಚ್ಚಿನ. ಆದ್ರೆ ಇವತ್ತು ಎಲ್ಲರ ಮನೆಗೆ ಅಮೃತವನ್ನ ಮಾಡಿ ಉಣ್ಣಾಕತ್ತೀವಿ. ಅನ್ನದ ಕೊರತೆ ಇಲ್ಲ, ಬಟ್ಟೆಯ ಕೊರತೆ ಇಲ್ಲ, ನೀರ್ ಇಲ್ಲ. ಈ ಸಮಾಜಕ್ಕೆ, ಈ ನಾಡಿಗೆ ಎದ್ರ ಕೊರತೆ ಐತಿ ಅಂತ ಕೇಳಿದ್ರೆ ಸಂಸ್ಕಾರದ ಕೊರತೆ ಐತಿ, ಸಂಸ್ಕಾರದ ಕೊರತೆ. ಬಂಧುಗಳೇ, ಎಂಥ ವಿಸ್ಮಯ ಅಂತ ಕೇಳಿದ್ರೆ, ಈ ದೇಶದೊಳಗ ನಾವು ಹುಟ್ಟಿದ್ವು ಅಂದ್ರೆ ಬಹಳ ದೊಡ್ಡ ಪುಣ್ಯವಂತರು. ಅದರೊಳಗ ಕನ್ನಡ ನಾಡಿನೊಳಗೆ ಹುಟ್ಟಿದ್ವು ಅಂದ್ರೆ ಅತಿ ಪುಣ್ಯವಂತರು. ಅದರೊಳಗ ಮಠಮಾನ್ಯದ ಹತ್ರದು ಅಂದ್ರೆ ನಿಮಗಿಂತ ಪುಣ್ಯವಂತರು ಯಾರು ಇಲ್ಲ. ಯಾರಿಗೆ ತಿಳಿತವ್ರು ಚಪ್ಪಾಳಿ ಹೊಡೆದ್ರು, ತಿಳಿದವ್ರು ಸುಮ್ಮನೆ ಇದ ವಿಶೇಷ ನೋಡು. ಎಂಥ ಅದ್ಭುತ ಅಂತ ಕೇಳಿದ್ರೆ, ಇವತ್ತು ತಾಯಿಗಳೆಲ್ಲ ಇಲ್ಲಿ ನೀವು ಕೂತಿದ್ದೀರಿ. ನಾನೊಂದು ನಿಮ್ಮಪ್ಪ ಕೇಳ್ತೀನಿ, ಇಲ್ಲೆಲ್ಲರೂ ಕೂತಿದ್ದೀರಿ. ಬಹುತೇಕ ಎಲ್ರು 1-2 ಮಕ್ಕಳುಗಳನ್ನು ಹೆತ್ತಿದಿರಿ. ಅವರಿಗಾಗಿ ರಾತ್ರಿ ಹಗಲು ದುಡ್ದಿದ್ದೀರಿ, ಅವರಿಗಾಗಿ ಹೊಡೆದಾಡಿದಿರಿ, ಅವರಿಗಾಗಿ ಹತ್ತಿದಿರಿ, ಹೊಡೆದಾಡಿದಿರಿ. ಮ್ಯಾಲ 9 ತಿಂಗಳು ಹೊತ್ತು ಹೆತ್ತಿದಿರಿ. ನಿಮಕ್ಕಿಂತ ಎತ್ತರ ಬಂದರ ನೀವು ತಂಗಳದುಂಡು ಅವ್ರಿಗೆ ಬಿಸಿದು ಉಣಿಸಿದಿರಿ, ಅವ್ರಿಗೆ ಬಟ್ಟೆ ಕೊಡಿಸಿದಿರಿ, ಅವ್ರಿಗೆ ಫೋನ್ ಕೊಡಿಸಿದಿರಿ. ಆದ್ರೆ ಕರೆ ಹೇಳ್ಬೇಕು, ಜಡಪ್ಪಜ್ಜನ ಸ್ಥಾನದೊಳಗದಿರಿ. ನಿಮ್ ಮಕ್ಕಳ ಮಾತು ಕೇಳ್ತಾವನ್ನ ಅವ್ರ ಕೈ ಎತ್ತರಿ ನೋಡ್ರವ. ನೀವಪ್ಪ ಸಾಧ್ಯನೇ ಇಲ್ಲ. ಕೈ ಎತ್ತಿದ್ರಿ ಅಂದ್ರೆ ಪುಣ್ಯವಂತಿವ. ನೀ ಒಂದಿಬ್ರು ಎತ್ತಿದಿರಿ ಅಂದ್ರೆ ಹೆಚ್ಚಿನವ್ರು ನಿಮಗೊಂದು ಧನ್ಯವಾದಗಳು. ನಿಮಗೂ ಎತ್ತುವಂಗ ಆಗಕತ್ತತಿ. ಇಟ್ಟು ಅಜ್ಜಾರ ಹೇಳತ್ತಾರಂದ್ರೆ ಎತ್ತುವಂಗ ಆಗಕತ್ತತಿ. ಆದ್ರೆ ಎತ್ತಿದಂದ್ರೆ ಹಿಂದ್ ಕೂತಕ್ಕೆ ಮಣ್ಣೆ ಇದ್ರ ಹೊಳ್ಳಿ ಮಾತಾಡತಿ, ಇಳಿಸತ್ತ ಕೈ ಜಗ್ತಾಳತ್ತ ಅಂಜಿಕೆ. ಎಂಥ ದುರ್ದೈವ ಸಂಗತಿ ಅಂದ್ರೆ, ಇದು ನಗುವಂತ ಸಂದರ್ಭ ಅಲ್ಲ, ಚಪ್ಪಾಳಿಗೆ ತಟ್ಟುವಂತ ಸಂದರ್ಭ ಅಲ್ಲ. ಯಾಕಂತ ಕೇಳಿದ್ರೆ ಇದು ನೋವಿನ ಸಂಗತಿ. ಇವತ್ತು ತಾಯಿತನ, ತಂದೆತನ ವಿನಾಶಂಚಿನೊಳಗದವ. ಬಹುತೇಕ ನನ್ನ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅಗಾಧವಾದ ಮಹಿಳೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂತ ದೇಶ ಭಾರತ ದೇಶ. ಒಂದಿಷ್ಟು ದೇಶಗಳು ಹೇಳ್ತಿದ್ವು ಮಹಿಳೆ ಅಂದ್ರೆ ಸುಖದ ಸುಪ್ಪತ್ತಿಗೆ ಅಂತ ಹೇಳಿ ಒಂದಿಷ್ಟು ದೇಶಗಳು ಕರಿತಿದ್ವು. ಒಂದಿಷ್ಟು ದೇಶಗಳು ಮಹಿಳೆ ಅಂದ್ರೆ ಹೆರಿಗೆ ಯಂತ್ರ ಅಂತ ಹೇಳಿ ಒಂದಿಷ್ಟು ದೇಶಗಳು ಕರಿತಿದ್ವು. ಆದ್ರೆ ಜಗತ್ತಿನಲ್ಲಿ ಮಹಿಳೆ ದೇವರೆಂದು ಕಂಡು, ದೇವರೆಂದು ಗೌರವಿಸಿ, ದೇವರಂತೆ ಪೂಜಿಸಿದಂತಹ ಜಗತ್ತಿನ ವಿಶ್ವದ 192 ದೇಶದೊಳಗ ಅದು ಯಾವ್ದಾದ್ರೂ ದೇಶ ಇದ್ರೆ ಅದು ನನ್ನ ಹೆಮ್ಮೆಯ ಭಾರತ ದೇಶ, ನನ್ನ ಹೆಮ್ಮೆಯ ಸಂಸ್ಕೃತಿ. ಈಗ ಚಂದ ಚಪ್ಪಾಳಿಗೆ ಹೊಡ್ರಿ ಹೊಡಿಬೇಕು. ಈಗ ಚಪ್ಪಾಳಿ ಬಹಳ ಖುಷಿ. ನಿಮ್ಗೆ ಯಾಕಿಟ್ಟು ದೊಡ್ಡ ಗೌರವ ಕೊಟ್ಟದಾರ ಅಂತ ಕೇಳಿದ್ರೆ, ನಮ್ಮ ದೇಶದೊಳಗ, ಅದು ನನ್ನ ಧರ್ಮದೊಳಗ ನಿಮಗಾಗಿ ರಾಮಾಯಣ ಮಾಡಿದವರು, ನಿಮಗಾಗಿ ಮಹಾಭಾರತ ಆಗ್ಯದ. ಮಣ್ಣಿನ ದಿನ ಸಿಂಧೂರನು ಆಯ್ತು. ಬಹುತೇಕ ನಿಮಗಾಗಿ ಏನದು
ಯಾಕಷ್ಟು ಗೌರವವನ್ನು ಕೊಟ್ಟಿದ್ದೀವಿ. ಮಹಿಳೆ ಹುಟ್ಟಿದಳಂದ್ರೆ ಲಕ್ಷ್ಮಿ ಹುಟ್ಟಿಳಂತ ಹೇಳಿ ಸ್ವೀಟ್ ಕೊಡ್ತೀವಿ. ಆ ಮಹಿಳೆ ಬೆಳೆದಳಂದ್ರೆ ಋತುಮತಿ ಆದಳಂದ್ರೆ ಊರಿಗೆ ಹಂದ್ರ ಹಾಕಿ ಊಟ ಮಾಡಿಸಿ ಬೀಗರು ಬಿಜ್ಜರಿ ಕೊಟ್ಟು ತೃಪ್ತಿ ಪಡಿಸ್ತೀವಿ. ಆ ಮಹಿಳೆ ಬೆಳೆದು ದೊಡ್ಡವಳಾದಳಂದ್ರೆ ಮದುವೆ ಮಾಡಿ ಕೊಡಾಕತ್ತೀವಿ ಅಂದ್ರೆ ಬಹುತೇಕ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಪಾದ ತೊಳೆದು ಈ ಊರಿಗೆ ಕಳಿಸಿದಾರೆವ ನಿಮ್ಮನ್ನು. ಹೌದಿಲ್ರಿವ? ನಿಮ್ಮ ಪಾದ ತೊಳೆದಾರ? ಹೌದಿಲ್ಲ? ಇಲ್ಲಿ ತೊಳೆದಾರ ಇಲ್ಲವ? ಎಲ್ಲಾರು ಗಪ್ಪಾಗಕತ್ತಾರ. ತೊಳೆದಾರಿಲ್ಲ? ಯಾಕೆ ನಿಮ್ಮ ಪಾದ ತೊಳೆದಾರ? ನಮ್ಮ ಧರ್ಮದಲ್ಲಿ ಒಬ್ಬ ಗುರುವಿನ ಪಾದ, ನೆಕ್ಸ್ಟ್ ನಿಮ್ಮ ಪಾದನ. ಅಣ್ಣ ಹೇಳ್ತಾನ, ಧರ್ಮವಂತ ತಂಗಿ ಅಕ್ಕ ನೀನ್ ಎಲ್ಲ ಕಟ್ಕೊಂಡು ನಿನ್ನ ಗಂಡ ಮನೆಗೆ ಹೋಗ್ಬೇಡ, ಒಂದಿಷ್ಟು ಪುಣ್ಯನ ಇಲ್ಲಿಯೂ ನನ್ನ ಮನೆಗೆ ತವ್ರ ಮನೆಗೆ ಬಿಟ್ಟು ಹೋಗಂತ ಹೇಳಿ ನಿಮ್ ಪಾದ ಪೂಜೆ ಮಾಡ್ತಾರ. ಅಷ್ಟೇ ಅಲ್ಲ, ಇವತ್ತು ಸ್ವಾಮಿಗಳು ಬರೋದು ಲೇಟ್ ಆಗೈತೆ ಅಂದ್ರೆ ಮುತ್ತೈದೆಯರು ಬಂದ್ರೆ ಸಾಕು ಮುಗಿಸ್ಬಿಟ್ರಂತ. ಅಷ್ಟೇ ಅಲ್ಲ, ನನ್ನ ದೇಶ ನನ್ನ ಸಂಸ್ಕೃತಿಯಲ್ಲಿ ಎಷ್ಟು ಹಬ್ಬ ಹರಿದಿನಗಳದಾವೆಲ್ಲವೂ ನಿಮಗ ಕೊಟ್ಟದಾರ. ಯಾಕೆ ಕೊಟ್ಟದಾರ ಅಂತ ಕೇಳಿದ್ರೆ ಈ ಧರ್ಮವನ್ನ ಈ ಸಂಸ್ಕೃತಿಯನ್ನ ಉಳಿಸುವಂತ ಸಾಮರ್ಥ್ಯ, ಈ ಧರ್ಮವನ್ನು ಉಳಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಐತಂತ ಹೇಳಿ ಇಷ್ಟು ಗೌರವ ಕೊಟ್ಟಾರ. ಬಹುತೇಕ ಪಂಚಮಿನೂ ನಿಮ್ಮುವ, ಹಬ್ಬನೂ ನಿಮ್ಮುವ, ಬಹುತೇಕ ನಮ್ಮ ಧರ್ಮದೊಳಗೆ ಎಟ್ಟದಾವ ಅಟ್ಟು ನಿಮ್ಮವನ. ಮತ್ತ ನಮ್ಮ ಮಂದಿವಿದೆ ಏನಂತ ಕೇಳಿದ್ರೆ ಮೊನ್ನೆ ಮುಗದೈತಿ. ಅದು ಒಂದ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದ್ದಂಗಿ ಹರ್ಕೊಂಡ ಅಲ್ಲಿ ಇಲ್ಲೂ ಕಟ್ಟಿಗೆ ತುಡುಗು ಮಾಡಿಕೊಂಡ ಬೆಳಿಗ್ಗೆ ಎದ್ದ ಬಾಯಿಗೆ ಕೈಗೆ ಹೊಡ್ಕೊಂಡ ಬಣ್ಣ ಬಡ್ಕೊಂಡ್ರೆ ಅವ್ರವ್ರಿಗೆ ಅವ್ರಿಗೆ ಗೊತ್ತತ್ತದಿಲ್ಲ. ಇದು ಒಂದ ಹಬ್ಬ. ನಿಮ್ಮ ಎಷ್ಟು ಹಬ್ಬ ಅದಾವಂದ್ರೆ ಎಲ್ಲ ನಿಮ್ಮವನ. ಯಾಕೆ ಇಷ್ಟು ನಿಮಗ ಗೌರವವನ್ನು ಕೊಟ್ಟದಾರ ಅಂದ್ರೆ ಯಾವ ಧರ್ಮದಲ್ಲೂ ಎಷ್ಟು ಗೌರವವನ್ನು ಕೊಟ್ಟಿಲ್ಲ. ಈ ಧರ್ಮದೊಳಗೆ ಯಾಕೆ ಇಷ್ಟು ಗೌರವ ಕೊಟ್ಟದಾರ ಅಂದ್ರೆ ಈ ಸಂಸ್ಕೃತಿಯನ್ನ, ಈ ಆಚಾರವನ್ನ, ಈ ಮಠಮಾನ್ಯಗಳನ್ನು ಉಳಿಸುವಂತ ಸಾಮರ್ಥ್ಯ ನಿಮ್ಮ ಒಳಗೈತಂತ ಹೇಳಿಕೊಟ್ಟದಾರ. ಯಾರನ್ನಾರ ಕೇಳಬೇಕು, ಎಷ್ಟವ ನಿಮಗ್ ಮಕ್ಕಳಂತ ಕೇಳ್ಬೇಕು. 2 ಮಕ್ಕಳದವ, ಎಲ್ಲಿದವ ಯವ್ವ ಅಂತ ಕೇಳ್ಬೇಕು. ಒಂದು ಮಂಗಳೂರು ಒಳಗಿಟ್ಟಿವಿ, ಒಂದು ಬೆಂಗಳೂರು ಒಳಗಿಟ್ಟಿವಿ. ನಾವು ಬಹಳ ವಿರೋಧಿಸ್ತೀವಿ ಹಾಸ್ಟೆಲ್ದಾಗ ಇಡೋರಿಗೆ. ಬಹುತೇಕ ಮಂಗಳೂರು ಒಳಗೆ ಬೆಂಗಳೂರು ಒಳಗಿಟ್ಟು ಕಲಿಸ್ರ ಅವ್ರು ಡಾಕ್ಟರು ಹಾಕಾರ, ಇಂಜಿನಿಯರು ಹಾಕಾರ, ಏನ್ ತಪ್ಪಿಲ್ಲ, ನೌಕರಿನೂ ಸಿಗ್ತದ. ಅವ್ರು ಹೊಳ್ಳಿ ಬಂದು ನಿಮ್ಮನ್ನ ಹಾಸ್ಟೆಲ್ದಾಗ ಇಡ್ತಾರೆ. ಇಷ್ಟ ನೋಡಿ ಡಿಫ್ರೆನ್ಸ್. ಅರ್ಥ ಆತೇನೋ ನನಗೆ ಅನಸಕತ್ತೈತಿ ನಿಮಗ. ಮಕ್ಕಳನ್ನ ಹೆಂಗ ಬೆಳೆಸಬೇಕು ಅಂತ ಕೇಳಿದ್ರೆ ನಿನ್ನ ಭುಜದ ಬರುವವರೆಗೆ, ನಿನ್ನ ಭುಜದ ಹತ್ರ ಬರುವವರೆಗೆ ನಿನ್ನ ಜೊತೆಗೇನ ಬೆಳೆಸಬೇಕು. ಯಾವ ತಂದೆ ಒಂದು 100 ರೂಪಾಯಿ ನಮ್ಮ ಅಪ್ಪಗೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಕತ್ತೆ ಅನ್ನೋದು ಅಪ್ಪ ಕಲಿಸ್ಕೊಡ್ಬೇಕು. ನಮ್ಮ ಅಪ್ಪಗ ಒಂದು ಕೂರಿಗೆ ಹೊಲ ಎಷ್ಟು ಎಕರೆ ಐತೆ ಅನ್ನೋದು ಗೊತ್ತಿಲ್ಲ. ಅವ ಹೆಂಗ ಮನಿ ಉದ್ಧಾರ ಮಾಡಕ್ ಸಾಧ್ಯದ? ನಮ್ಮ ಅಪ್ಪಗ ಒಂದು ಚೀಲ ಜೋಳ ಬರ್ಬೇಕಂದ್ರೆ ಎಷ್ಟು ನಿಗ್ರ ಐತೆ ಅನ್ನೋದು ಅವ್ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ ಹೆಂಗ ಮನಿ ಅಭಿಮಾನ ಅವ್ ಬರಕ್ ಸಾಧ್ಯದ? ನಮ್ಮ ಅಪ್ಪಗ ಒಂದು 100 ರೂಪಾಯಿ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಕತಿ ಅನ್ನೋದು ಎಂದ ಮಗನಿಗೆ ಅರ್ಥ ಆಕತಿ. ಆವತ್ತವಂತನ ಈ ಮಣತನ ಬಡತನ ಹರಿಬೇಕು. ನಾವು ಓದ ಇರ್ಲಿ, ಈ ಮನಿ ಬೆಳೆಸಬೇಕು, ಈ ಮಠ ಬೆಳೆಸಬೇಕು ಅನ್ನುವಂತ ಭಾವ ಬರ್ತದೆ. ನಾವು ಹಾಸ್ಟೆಲ್ದಾಗ ಇಟ್ರೆ ಇವು ಯಾವ ಬರೋದಿಲ್ಲ. ಟೈಮ್ ಆತು ಹೇಳ್ಬೇಕು, ಬೆಲ್ ಹೊಡೆದ್ರು ನಾಷ್ಟಾಕ್ ಹೋಗ್ಬೇಕು, ಒಂದಾತು ಊಟಕ್ಕೆ ಹೋಗ್ಬೇಕು, ಸ್ಟಡಿ ಮಾಡ್ಬೇಕು, ಪಾಸ್ ಆಗ್ಬೇಕು, ನೌಕರಿಗೆ ಹೋಗ್ಬೇಕು, ಅವ್ವ ಅಪ್ಪನ ಹೋದ್ ಹಾಸ್ಟೆಲ್ದಾಗ ಇಡಬೇಕು. ಇಷ್ಟ ಗೊತ್ತಾಗ್ಬೇಕು. ಆದ್ರೆ ತಾಯಿಗಳ ಹೆಂಗ್ ಬೆಳೆಸಬೇಕು ನೀವು ಹೆಣ್ಣು ಮಕ್ಕಳನ್ನ ಅಂದ್ರೆ ನಮ್ಮ ಅವ್ವಗ ಒಂದು ರೊಟ್ಟಿ ಬಡಿಬೇಕಾದ್ರೆ ಎಷ್ಟು ನಿಗ್ರ ಆಕತ್ತೆ ಅನ್ನೋದು ಮಕ್ಕಳಿಗೆ ಕಲಿಸ್ಬೇಕು ನೀವು. ಅಂದಾಗ ಈ ದೇಶ, ಈ ಭಾಷೆ, ಈ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯದ. ಬಹುತೇಕ ಇಷ್ಟು ಯಾಕೆ ನಿಮಗೆ ಗೌರವವನ್ನು ಕೊಟ್ಟದಾರ, ಇಷ್ಟು ಯಾಕೆ ದೊಡ್ಡ ನಿಮಗೆ ಪ್ರಾಧಾನ್ಯತೆಯನ್ನು ಕೊಟ್ಟದಾರ ಅಂದ್ರೆ
ಬಹುತೇಕ ಸಂಸ್ಕಾರಗಳ ಸಂಸ್ಕೃತಿ ಉಳಿಲಿ ಅಂತ ಹೇಳಿ. ಬಹುತೇಕ ನನಗನಸ್ತತಿ ಮರಬದ ಗ್ರಾಮಕ್ಕೆ ನಾನು ಮನೆ ಸಲ ಬಂದಿದ್ದೆ. ಅವಾಗ ಬಂದಿರ್ತೀವಿ ನಾವು ನಮ್ಮ ಕುಮಾರಗೌಡ್ರ ಮನೆಗದು. ಆದ್ರೆ ಮೊನ್ನೆನ ದಿನ ಒಂದು ಹಿಂದೂ ನಮ್ಮ ಧರ್ಮದ ಒಂದು ವಿಜೃಂಭಣೆ ಕಾರ್ಯಕ್ರಮದೊಳಗೆ ನನಗೆ ಬಹಳ ಸಮಯ ಉಳಿಯಕ್ಕಾಗಲಿಲ್ಲ. ಆದರೂ ಕೂಡ ನನ್ನ ಗ್ರಾಮದ ವ್ಯವಸ್ಥೆಯನ್ನು ನೋಡಿ ಬಹಳ ಖುಷಿ ಆಯಿತು, ಮರಬದ ವ್ಯವಸ್ಥೆಯನ್ನು ನೋಡಿ. ಯಾಕಂದ್ರೆ ಬಹುತೇಕ ಧರ್ಮ ಅಂತ ಬಂದಾಗ ಯಾವ ಜಾತಿ ಪಕ್ಷಗಳನ್ನು ನೋಡಬಾರದು, ನನ್ನ ಧರ್ಮ ಅನ್ನುವಂಥದ್ದು ಬಹಳ ದೊಡ್ಡ ಅಭಿಮಾನವನ್ನು ಅವತ್ತು ನಿಮ್ಮಲ್ಲಿ ನೋಡಿದೆ, ಬಹಳ ಖುಷಿ ಆಯ್ತು ನನಗೆ. ಆದ್ರೆ ಅನಿವಾರ್ಯ ನಾನು ಹಿರಿಯರಿಗೆ ಹೇಳದೆ, ಕಿತ್ತೂರು ತಾಲೂಕಿನಲ್ಲಿ ನಮ್ಮ ಹುಣಸಿಕಟ್ಟಿ ರುದ್ರಸ್ವಾಮಿ ತೇರಿತ್ತು. ಗುರುಗಳ ಬರುವವರೆಗೆ ನಾವು ತೇರು ಇಳಿದಿಲ್ಲ ಅಂದಾಗ ನಾನು ಇಲ್ಲಿಂದ 1 ಅವರ್ ಹೋಗ್ಬೇಕಾಗಿತ್ತು. ಹೀಗಾಗಿ ನಾನು ಬರಲಿಲ್ಲ. ಬಹಳ ಖುಷಿ. ಇವತ್ತು ಮಠಮಾನ್ಯದ ನೆರಳು ಏನು ದೊಡ್ಡದು ಅಂತ ಕೇಳಿದ್ರೆ, ನೀವು ಎಂಥ ಸಂಬಂಧಗಳನ್ನು ಬೆಳೆಸಿದ್ರಿ ಅಂದ್ರೂ ನೀವು ಅವ್ರ ಮನೆಗೆ ಹೋದ್ರಿ ಅಂದ್ರೆ ಯಾರದಿರಿ ಅಂತ ಕೇಳೇನೆ ನೀವು ಒಳಗೆ ಹೋಗ್ಬೇಕು. ನೀವು ಬೀಗರ ಮನೆಗೆ ಹೋಗಿದ್ರಿ ಅಂದ್ರೂ ಅಷ್ಟ ಕಷ್ಟ ಇರ್ತತಿ. ಆದ್ರೆ ಜಡಪ್ಪ ಅಜ್ಜನ ಮಠಕ್ಕೆ ಬಂದ್ರಿ ಅಂದ್ರೆ ಇದು ಇಂದು ನಿಮ್ಮದ ನಾಳೆ ನಿಮ್ಮದ, ಎಂದೆಂದಿಗೂ ನಂದ ಅನ್ನೋದು ಒಂದ ಅದು ಜಡಪ್ಪ ಅಜ್ಜನ ಮಠ. ಉಳುಕಿದ್ ಯಾವ ಉಳಿತಾವ ಹೇಳಕ್ ಸಾಧ್ಯ. ಅದರೊಳಗ ಈ ಸ್ವಾಮಿಗಳಂದಾಗ ಬಹಳ ಅದ್ಭುತ ಮಾತು. ನಿಮಗೆ ಸಮಯ ಇಲ್ಲ ಅಜ್ಜರ, ನಂಗೆ 20 ನಿಮಿಷ ಅಂದೀವಿ. ಆದ್ರೆ ಸ್ವಾಮಿಗಳಂದಾಗ ನಮ್ ತಲೆಯಾಗ ಏನು ಬರ್ತೈತೆ ಅಂತ ಕೇಳಿದ್ರೆ, ಅವ್ರು ಬಹಳ ಚಂದ ಇರ್ತಾರು, ಚಲೋ ದೊಡ್ಡ ಕಾರ್ ಗಾಡಿ ಕಳಿಸೀವಿ, ಚಲೋ ಊಟ ಮಾಡ್ತಾರು, ಆರಾಮ ಇರ್ತಾರೆ, ಇದೊಂದು ತಲೆಯಾಗಿರುತ್ತೆ. ಆದ್ರೆ ಇವತ್ತು ತನ್ನ ಜಾತಿಯನ್ನು ತೊರೆದು, ತನ್ನ ಮಠ, ತನ್ನ ತಂದೆ ತಾಯಿಗಳನ್ನ ಸಂಬಂಧಗಳನ್ನು ತೊರೆದು ಇವತ್ತು ಈ ಧರ್ಮ ಉಳಿಬೇಕಾಗಿದೆ, ಈ ಸಂಸ್ಕೃತಿ ಉಳಿಬೇಕಾಗಿದೆ ಅಂತ ತಿಳ್ಕೊಂಡು ತನ್ನ ಆಶೆ ಪಾಶೆಗಳನ್ನೆಲ್ಲ ಗಂಟು ಕಟ್ಟಿ ಹೊಳೆಯಾಗ ಹೋಗದ ಬಂದೆ, ನೀವು ಕೊಟ್ಟ ಅನ್ನ ಉಂಡು ನಿಮಗೆ ಯಾವತ್ತು ಒಳ್ಳೇದಾಗಿಲ್ಲ ಬಯಸುವಂತ ಸ್ವಾಮಿತ್ವ ಐತಲ್ಲ, ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪ, ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪ. ಸ್ವಾಮಿ ಅಭಿಮಾನ ಇರಬೇಕು ವಿನಃ ಸ್ವಾಮಿ ವಿಚಾರಿಸುವಂತ ವಿಚಾರ ಬಹಳ ಸೂಕ್ಷ್ಮವಾದದ್ದು. ಇವತ್ತು ಬಹುತೇಕ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿಗಳು ಸಿಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಸ್ವಾಮಿಗಳೇನು ಕುರುಡಿರಂಗಿಲ್ಲ, ಕುಂಟಿರಂಗಿಲ್ಲ. ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು MA PhD ಮುಗಿಸ್ಕೊಂಡು ಬಹುತೇಕ ನೌಕರಿ ಸಿಗದರ್ಕ ಸ್ವಾಮಿಗಳಾಗಿರೋದಿಲ್ಲ. ನನ್ನ ಧರ್ಮ ಉಳಿಬೇಕು, ಎಲ್ಲೋ ಹುಟ್ಟಿ ಬೆಳೆದು ಇದೇ ನನ್ನ ಊರಂತೆ ಹೆಮ್ಮೆಯಿಂದ ಹೇಳುವಂತ ಜೀವದಲ್ಲ, ಅದಕ್ಕೊಂದು ದೊಡ್ಡ ನಮ್ಮಿಂದ ಧನ್ಯವಾದಗಳ ಹೋಗಿ ಮುಟ್ಟಿಸ್ಬೇಕು. ಒಬ್ಬ ಪುಣ್ಯಾತ್ಮ ಬಂದಂತೆ ಸ್ವಾಮಿಗಳನ್ನ ಸುಮಾರು ಮಾಡ್ಬೇಕಂತ ಬಂದಂತ, ಕೈಯಲ್ಲಿ ಪಾತ್ರೆಗೆತ್ತಿ ಹಿಡ್ಕೊಂಡ್ ಬಂದಿದ್ದಂತೆ. ಸ್ವಾಮಿಗಳು ಮುಂದೆ ಹಿಡದಂತೆ, ಸ್ವಾಮಿಗಳು ಬಹಳ ಸುದ್ದಿ ಹೇಳ್ತೀರಂತೆ, ನಾ ಕೈಯಾಗ ಏನು ಹಿಡ್ಕೊಂಬಂದನ್ ಹೇಳ್ರಿ ಅನ್ನ. ಸ್ವಾಮಿಗಳು ಮಹೇಶ್ ಅಜ್ಜನಂತವ್ರು ಬಹಳ ಪ್ರಜ್ಞಾವಂತರಿದ್ದಂತೆ, ನಿನ್ ಕೈಯಾಗ ಜಿಟ್ಟೈತೋ ಮರಾಯ ಅಂದ್ರಂತ. ಅವಂಗಟ್ಟಕ್ಕೆ ಶಾಂತಿ ಆಗಲಿಲ್ಲಂತ. ಸ್ವಾಮಿಗಳು ನಮಸ್ಕಾರ ಮಾಡೋ ಭಾವ ಬರಲಿಲ್ಲಂತ. ಸ್ವಾಮಿಗಳ ಜಿಟ್ಟಿದ್ದದು ಕರೆ, ಆದ್ರೆ ಅದು ಯಾವ ಕಲರ್ ಐತಿ ಹೇಳ್ರಿ ಅನ್ನ. ಮತ್ತೊಂದು 5 ನಿಮಿಷ ನೋಡಿ, ಇಲ್ಲ ಕೆಂಪು ಕಲರ್ ಐತಪ್ಪ. ಹೌದು ಕೆಂಪು ಕಲರ್ ಐತಿ, ಎಷ್ಟಕ್ಕಾರ ಸಮಾಧಾನ ಆಗ್ಬೇಕಲ್ಲ. ಅವ ಹೇಳಿದಂತ ಜಿಟ್ಟೇನು ಹೆಣ್ಣಾಯ್ತು ಗಂಡಾಯ್ತು ಹೇಳ್ರಿ ಸ್ವಾಮಿಗಳನ್ನ. ಸ್ವಾಮಿಗಳು ಸುಮ್ಮ ಕೂತ್ರಂತ, ಹೇಳ್ರಲ್ಲ ಸ್ವಾಮಿಗಳ ಅನ್ನಂತ. ಸ್ವಾಮಿಗಳು ಸುಮ್ಮ ಕೂತ್ರಂತ, ಹೇಳ್ರ ಸ್ವಾಮಿಗಳು ಸುಮ್ಮ ಕೂತ್ರಂತ. ಕಡೆಗೆ ಏನಾರ ಹೇಳ್ರಂದಾಗ ಸ್ವಾಮಿಗಳಂದ್ರಂತ, ಅದು ಗಂಡ ಐತಿ ಅಂದ್ರಂತ. ಹೌದಪ್ಪ ಕರೆ ಐತಿ ಗಂಡ ಅಂತ. ಆದ್ರ ಅದು ಸತ್ತೈತೋ ಬದುಕೈತೋ ಹೇಳ್ರಿ ಸ್ವಾಮಿಗಳು. ಸ್ವಾಮಿಗಳು ಸುಮ್ಮ ಆದ್ರಂತ. ಹೇಳ್ರಿ ಸ್ವಾಮಿಗಳು ಅಂದಾಗ ಅದು ಬದುಕೈತೆ ಅಂದ್ರೆ ಅದನ್ನ ಅಲ್ಲೇ ಕೈಯಾಗ ಹಿಚ್ಚಿಕ್ ಬಿಡವ್, ನೋಡು ಸತ್ತೈತಿದ್ರು. ಮತ್ತೇನು ಸತ್ತೈತೆ ಅಂದ್ರೆ ಹಾರಿಸಿ ಬಿಡವ್, ನೋಡುದು ಬದುಕೈತ. ಸ್ವಾಮಿಗಳು ಅಂದ್ರಂತ, ಆ ಸಾವುನು ನನ್ನ ಕೈಯಾಗಿಲ್ಲ ಪುಣ್ಯಾತ್ಮ, ಅದು ನಿನ್ನ ಕೈಯಾಗನ ಐತಿ ಅಂತ ಹೇಳಿದ. ಹಂಗ ಸ್ವಾಮಿಗಳನ್ನ ಮಠಮಾನ್ಯಕ್ಕೆ ಬಂದ ಜಾತಿ ಹುಡುಕಬಾರದು, ಸಂಸ್ಕಾರಗಳನ್ನು ಹುಡುಕಬೇಕು. ಇವು ಮಠಗಳ ಎದಕ್ಕಂತ ಕೇಳಿದ್ರೆ, ಇವು ಉಳಿದು ಅಂದ್ರೆ ನಾವು ಉಳ್ಯಾಕ ಸಾಧ್ಯದ, ಇವು ಬೆಳೆದು ಅಂದ್ರೆ ನಾವು ಬೆಳ್ಯಾಕ ಸಾಧ್ಯದ.
ಪಕ್ಕದಾಗ ಮಠಮಾನ್ಯಗಳದಾವ ಅಂದ್ರೆ ನಿಮ್ಮ ಮಕ್ಕಳ ಸಂಡೆ ಸೂಟಿ ಇತ್ತಂದ್ರ ಮಕ್ಕಳ ಕೈ ಒಳಗೆ ಕಸಬರಿಗೆ ಕೊಟ್ಟ ಮಠ ಕಸ ಹೊಡ್ಯಾಕ ಕಳಿಸ್ರಿ, ಮಠ ಸ್ವಚ್ಛ ಮಾಡಕ್ ಕಲಿಸ್ರಿ. ಯಾಕಂದ್ರೆ ನಿಮಗೆ ಸದಾವಕಾಲ ಒಳ್ಳೇದು ಬಯಸುವಂತ ಕೇಂದ್ರಗಳು ಯಾವಂದ್ರ ಕನ್ನಡ ನಾಡಿನೊಳಗ ಮಠಮಾನ್ಯಗಳ ವಿನಃ ಮತ್ಯಾವಲ್ಲ. ಬಹುತೇಕ ಮಠಮಾನ್ಯ ಒಳಗೆ ಕಲಿಸಿದಂತ ಸಂಸ್ಕಾರ ಯಾವ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೂ ಕಲಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಠಮಾನ್ಯಗಳನ್ನ ನೆರಳು ನಮ್ಮ ಬದುಕಿಗೆ ಆಶ್ರಯದ ಬಂಧುಗಳೇ. ಅದಕ್ಕಾಗಿ ಇವತ್ತು ಧರ್ಮ ಕೃತಾಯುಗದೊಳಗೆ ಧರ್ಮ 4 ಕಾಲ ಮೇಲೆ ನಿಂತ್ಕೊಂಡಿತ್ತು, ತ್ರೇತಾಯುಗದೊಳಗ ಧರ್ಮ 3 ಕಾಲ ಮೇಲೆ ನಿಂತ್ಕೊಂಡಿತ್ತು, ದ್ವಾಪಾರ ಯುಗದೊಳಗ ಧರ್ಮ 2 ಕಾಲ ಮೇಲೆ ನಿಂತ್ಕೊಂಡಿತ್ತು. ಆದ್ರೆ ಕಲಿಯುಗದೊಳಗ ಧರ್ಮ 1 ಕಾಲ ಮೇಲೆ ನಿಂತ್ಕೊಂಡದು. ಯಾವಾಗ ಬೀಳ್ತತ್ ಹೇಳಕ್ ಸಾಧ್ಯ ಇಲ್ಲ. ವಿನಾಶದ ಕಾಲದೊಳಗದ ಜಗತ್ತು ಇದು ಯಾವಾಗ ಮುಳುಗ್ತದೆ ಹೇಳಕ್ ಬರೋದಿಲ್ಲ. ಸೂರ್ಯನ ತಾಕತ್ತು ಮುಗದದ, ಭೂಮಿ ತಾಕತ್ತು ಮುಗದದ. ಅವಾಗ ಅಪ್ಪುಗಳು ಇದ್ದಾಗ ಒಂದು ಕಾಲಜ್ಞಾನ ಹೇಳ್ತಿದ್ರಂತ. ನಮ್ಮ ಮಠದೊಳಗೆ ಕಾಲಜ್ಞಾನ ಹೇಳುವಂತ ಪರಂಪರೆ ಅದ. ನಮಗ್ 3ನೇ ತಲಿ ಅಪ್ಪ ಅವ್ರಿದ್ದಾಗ ಹೇಳಿದ್ರಂತ, ಮುಂದೊಂದು ದಿನ ವಿಷದ ಗಾಳಿ ಬೀಸಿತಪ್ಪ, ವಿಷದ ಗಾಳಿ ಬೀಸಿತಪ್ಪ, ಕಲ್ಲು ಕೋಳ ಕೂಗ್ಯಾವ್ರಪ್ಪ, ವಿಷದ ಗಾಳಿ ಬೀಸಿತಪ್ಪ, ಕಲ್ಲು ಕೋಳ ಕೂಗ್ಯಾವಪ್ಪ, ಹೇಳುದು ಕೇಳುದು ನಿಂತಿತ್ತಪ್ಪ, ಪೂಜೆ ಮಾಡೋ ಓಡಿ ಹೋಗ್ಯಾನಪ್ಪ, ಬಾಯಿಗೆ ಬಾಜಾಳಿಗೆ ಬಂದಾವಪ್ಪ, ಜೋಡು ಸೂರ್ಯ ಹುಟ್ಟಿತ್ತಲೇ ಮಕ್ಕಳ್ರೆ ಜಗತ್ ಪ್ರಳಯ ಆಗಿತ್ತು ಹೋಗಂದ್ರಂತ. ಜನ ನಕ್ತಂತೆ. ಏನು ಹೇಳ್ತು ಯಜ್ಜ ಇದನ್ನ? ವಿಷದ ಗಾಳಿ ಹೆಂಗ್ ಬೀಸ್ತತಿ ಅಂದ್ರಂತ. ಮಣ್ಣಿನ ದಿನ ಕೊರೋನಾದ ಬಂದಾಗ ನಾವೆಲ್ಲ ಅನುಭವಿಸಿದಲ್ಲ ಇದು ವಿಷದ ಗಾಳಿನ. ಹೇಳುವುದು ಕೇಳುವುದು ನಿಂತಿತ್ತು, ಪೂಜೆ ಮಾಡೋ ಓಡ್ ಹೋಗ್ಯಾನಪ್ಪ ಅಂದ್ರು. ಕೊರೋನಾ ಬಂದಾಗ ಎಲ್ಲ ನಿಂತು ಹಾದು. ಕಲ್ಲು ಕೋಳೆ ಕೂಗ್ಯಾವಪ್ಪ ಅಂದ್ರು. ನಿಮ್ಮ ಹತ್ರ ಇರೋ ಫೋನ್ಗಳೆಲ್ಲ ಕಲ್ಲು ಕೋಳೆನ ನಾಚೋಂಗ್ ಕೂಗ್ತಾವೆ. ಬಾಯಿಗೆ ಬಾಜಾಳೆ ಬಂದಾವಪ್ಪ ಅಂದಾಗ ಜನ ಹೆಂಗೋ ಯಪ್ಪ ಅಂದ್ರಂತ. ದನಗಳಿಗೆ ಬಾಜಾಳಿಗೆ ಹಾಕಾರ, ನಮಗೆ ಯಾಕೆ ಹಾಕಾರ ಅಂದ್ರಂತ. ಕೊರೋನಾ ಬಂದಾಗ 2 ಬಾಜಾಳಿಗೆ ಹಾಕೊಂಡ್ರು ಹೊರಗೆ ಬರಕ್ಕಾಗಲಿಲ್ಲ ಕೊರೋನಾ. ಅದಕ್ಕೆ ಜೋಡು ಸೂರ್ಯ ಹುಟ್ಟಿತ್ತು, ಜಗತ್ತ ಪ್ರಳಯ ಆಗಿತ್ತು, ಒಂದ ಉಳಿದದ. ಅದಕ್ಕಿಂತ ಮಠಮಾನ್ಯದ ನೆರಳೊಳಗಿದ್ದು ಅಂದ್ರೆ ಈ ಸಮಯದೊಳಗೆ ಎಲ್ಲೆಲ್ಲಿ ಇರ್ತೀರೋ ಗೊತ್ತಿಲ್ಲ. ಅಜ್ಜನ ನೆರಳಾಗದಿರ ಅಂದ್ರೆ ನಿಮ್ಮದು ಒಂದು ದೊಡ್ಡ ಪುಣ್ಯ, ನಮಗೂ ಒಂದು ದೊಡ್ಡ ಪುಣ್ಯ. ಅದಕ್ಕಾಗಿ ಈ ಮಠಮಾನ್ಯದ ನೆರಳ ಬಹಳ ದೊಡ್ಡ. ಒಂದ್ಸಾರಿ ಮಠದೊಳಗೆ ಸಾರ ಬಹಳ ಚಲೋ ಮಾಡ್ಯಾರ. ವಾಸಿ ಇಲ್ಲಿಗೆ ಬರಾಕತ್ತತಿ. ಸಾರಿನ ಬೋಗಾನ್ಯಾಗ ನ್ಯಾಯ ಹೆತ್ತಂತ. ಅವು ನ್ಯಾಯ ಇಡ್ತಾವಂತೀರೇನು? ಸುಮ್ಮ ಹಂಗ ಹೇಳ್ತೀವಿ. ಸಾರಿನ ಬೋಗಾನ್ಯಾಗ ನ್ಯಾಯ ಹೆತ್ತಂತ. ಏನ್ ನ್ಯಾಯ ಹೆತ್ತಂದ್ರ ಸಾರ ಕೊತ ಕುದಿಯತತಿ, ವಾಸಿ ಇಲ್ಲಿಗೆ ಬರಾಕತ್ತತಿ. ಆ ಸಾರಿನಾಗಿನ ಉಪ್ಪು ಶಟದಾಡಾಕಿತ್ತಂತ. ಯಾಕೆ ಶಟದಾಡಾಕಿತ್ತಂದ್ರೆ ಈ ಸಾರ ಐತಲ್ಲ ಇದೇನು ಆಗುವುದೇನಿದು? ನಾ ಅದನಂತ ಸಾರ್ ಚಲೋ ಆಗೈತಿ. ನಾ ಇಲ್ಲದ್ರಕ್ಕೆ ಈ ಸಾರ್ ಯಾರ ಉಂಡಾರೇನು, ನಾನ ಹೆಚ್ಚಿನವ ಅಂತ ಸಾರ್ ಅಂತ. ಇದ್ರ ಸುದ್ದಿ ಕೇಳಿ ಕಾರ್ ಅಂತತ್ತ. ನಿನ್ನ ತಗೊಂಡ್ ಏನ್ ಮಾಡೋದು? ಹಾಕು ಕೈಲಿ ಇನ್ನೊಂದು ಹಿಡಿ ಹಾಕಿರಿ, ಇವ್ರು ಯಾರು ಉಣ್ಣುದಿಲ್ಲ. ನಾ ಸಪ್ಪಗ ಆದ್ನಂದ್ರೆ ಏನೂ ನಡೆಯುದಿಲ್ಲ. ನಾ ಕಾರ್ ಅದನಂತ ಅದಕ್ಕೆ ಸಾರ್ ಚಲೋ ಆಗೈತಿ, ನಾ ಹೆಚ್ಚಿನವ ಅಂತ ಹೇಳಿ ಕಾರ್ ಅಂತಂತ. ಈ ಸುದ್ದಿ ಕೇಳಿ ಈ ಜೀರಿಗೆ ಪಾರಿಗೆ ಅಂತ ನಾವರ ಏನು ಕಡಿಮೆ, ಈ ಸಾಸಿವೆ ಜೀರಿಗೆ ನಾವು ಹೆಚ್ಚಿನವ್ರು ಅಂದು. ಎಣ್ಣೆ ಹೇಳ್ತಂತ ನಿಮ್ಮನ್ನು ತಗೊಂಡು ಏನ್ ಮಾಡುದು? ಒಗ್ಗರಣೆ ಐತೆ, ನಾನು ಹೆಚ್ಚಿನದತ್ತ ಅದು ಒಂದು. ಈ ಟೊಮೆಟೊ ಉಳ್ಳಾಗಡ್ಡೆ ಅಂತೂ ಅವ್ರು ತೀರಾ ಜಿಗದಾಡಿದ್ರು ಅಂತ. ಈ ಸುದ್ದಿ ಕೇಳಿ ಬೋಗಾನಿ ನಗಾಕತ್ತಂತ. ಇವಟ್ಟು ಕೇಳಿದಂತ, ನೀ ಯಾಕೆ ನಗಾಕತ್ತಿ ಅಂತ ಬೋಗಾನಿನ ಕೇಳಿದಂತ. ಬೋಗಾನಿ ಹೇಳ್ತಂತ, ತೆಳಗ ದಗ 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 ಉರ್ಯಾಕತ್ತತಿ, ಅದನ್ನ ತಡ್ಕೊಂಡನು. ಕೊತ ಕುದಿಯಾಯ್ತರಿ ನಿಮ್ಮನ್ನ ಹಿಡ್ಕೊಂಡನು. ನನಗೇನಾರ ಬ್ಯಾಸರ ಆತ, ನೀವು ಇಲ್ಲಿ ಯಾರು ಇರುದಿಲ್ಲ, ನಾನಾ ಜಡ್ಯಪ್ಪ ಅಜ್ಜ ಅಂತ ಹೇಳಿ ಅವ್ನು ನಿಮ್ಮನ್ನು ದುಡ್ಸಾತನ. ದುಡ್ಯಾಕತ್ತಿ ಭೋಗಾನೆ ಅಂದ್ರೆ ಜಡ್ಯಪ್ಪ ಹಚ್ಚಿದ್ದಂಗೆ ಇಲ್ಲಿ ಬರಬೇಕು. ನಿಮ್ಗೆ ಏನ್ ನಿಗ್ತೈತಿ ಅದನ್ನ ಮಾಡಬೇಕು. ಕೊಡುವಂಗಾರ ಕೊಡಬೇಕು, ಹೋಗುವಂಗಾರ ಹೋಗ್ಬೇಕು. ಅಜ್ಜ ಬಾಳ ಬೆರಿಕೆದಾನು. ಇಲ್ಲಿ ಬಂದು ಕುರ್ಚಿ ಹುಡ್ಕಾಕ್ ಹೋಗ್ಬೇಡ್ರಿ, ಕೆಲಸ ಹುಡುಕ್ರಿ. ಬೇಕಾದ್ರೆ ಬೆರ್ಕೋಬೇಕು, ಸಾಕಾದ್ರೆ ಸರ್ಕೋಬೇಕು.
ಇನ್ನೊಂದು ಮಾಡಿದ್ರೆ ಉರ್ಕೊತ ಹೋಗ್ಬೇಕಾಕತ್ತಪ್ಪ. ಇವೆಲ್ಲ ಪುಣ್ಯದ ಗದ್ದಿಗೆ ಅದಾವ. ಪುಣ್ಯ ಪುರುಷರು ಬಾಳ ಬದುಕಿದಾರ. ಆವತ್ತು ಸಜ್ಜಲಗುಡ್ಡ ಶರಣಮ್ಮನ ಅಂತವ್ರ ಜೀವನ ಚರಿತ್ರೆ ಬರೆದವರು ಮತ್ಯಾರು ಅಲ್ಲ, ನಮ್ಮ ಮರಬದ ಗಂಗಾಧರ ಮಹಾಸ್ವಾಮಿಗಳು. ಇವತ್ತು ಕನ್ನಡ ನಾಡಿನೊಳಗೆ ಅವ್ರ ಹೆಸರು ಉಳಿದತಿ. ಆ ಹೆಸರಿನ ಬಾಜುಕ ಮರಬದ ಊರುನು ಹೆಸರೈತಿ. ಇದು ಬಹಳ ದೊಡ್ಡ ಸಂತೋಷ. ಅದಕ್ಕಾಗಿ ಪರಂ ಪೂಜ್ಯರು ಬಹಳ ನನಗ ಆತ್ಮೀಯರು. ಅವರು ಪೂರ್ವಾಶ್ರಮದಲ್ಲಿ ಇದ್ದಾಗ ಬಹಳ ಅವರನ್ನು ಕಂಡಿದೀವಿ. ಅವರಲ್ಲಿ ವಿನಯದ, ನಮ್ರತೆದ, ಈ ಮಠವನ್ನ ನೀಗಿಸುವಂತ ಸಾಮರ್ಥ್ಯದ, ಪ್ರಜ್ಞಾವಂತರದಾರು. ಬಹಳ ದೊಡ್ಡ ಖುಷಿ. ಅದಕ್ಕಾಗಿ ಧರ್ಮ ಉಳಿಬೇಕಾಗೈತಿ, ಧರ್ಮ ಬೆಳಿಬೇಕಾಗೈತಿ ಅಂದ್ರೆ ಧರ್ಮದ ಹಾಗಿರ್ಬೇಕು. ಈ ವರ್ಷ ನಯಾನಗರ ಮಠದೊಳಗ ಕಾಲಜ್ಞಾನ ಆಗ್ತತಿ. ಪ್ರತಿ ವರ್ಷ ಕಾಲಜ್ಞಾನ ಆಕತಿ. ಕಿಚ್ಚದ ನುಡಿ ಅಂತ ಹೇಳಕ್ಕವ. ಹೋದ ವರ್ಷದ ನುಡಿ ಈ ವರ್ಷ 2026 ಹಿಂಗಾರಿ ಹಿಂದದವಪ್ಪ, ಮುಂಗಾರಿ ಸುಖ ಆಕಾವ್, ಗೋಧಿ ಕಡ್ಲೆ ಬೆಳಿತಾವ ಅಂತೇಳಿ ವಾಕ್ಯ ಆಗಿ ಬಹುತೇಕ ಮಳಿ ಬಾಳೆ ಆಗಿ ಯಾವ ಬೆಳಿ ಕಬ್ಬದು ಚೆನ್ನಾಗಿ ಬರ್ಲಿಲ್ಲ. ಗೋಧಿ ಕಡ್ಲೆಗಳು ಬಹಳ ಚಂದ ಬಂದು ನಯಾನಗರ ಮಠದ ವಾಕ್ಯ ಆಗಿತ್ತು. ಹೇಳಿದ್ರು ಬೆಂಕಿ ಪ್ರಬಲ ಆಕೈತಪ್ಪ, ಉಕ್ಕಿನ ಹಕ್ಕಿಗೆ ಪೆಟ್ಟ ಹತ್ತಿತ್ತಲೇಪ್ಪ ಅಂದ್ರು. ಬಹುತೇಕ ಬೆಂಕಿ ಪ್ರಬಲ ಆಗಿ ಇವತ್ತು ಕನ್ನಡ ನಾಡಿನೊಳಗ, ದೇಶದೊಳಗೆ ಇವತ್ತು ದೇಶಗಳು ಉರಿಯಾಕತ್ತವ. ಬೆಂಕಿ ಪ್ರಬಲ ಆಕತ್ತಂತ ವಾಕ್ಯ ಆಗಿತ್ತು, ಇವತ್ತು ಉರಿಯಾಕತ್ತವ. ಉಕ್ಕಿನ ಹಕ್ಕಿಗೆ ಪೆಟ್ಟ ಹತ್ತತ್ತಪ್ಪ ಅಂತ ಹೇಳಿ ವಾಕ್ಯ ಆಗಿತ್ತು. ನಮಗೂ ಗೊತ್ತಾಗ್ಲಿಲ್ಲ. ಉಕ್ಕಿನ ಹಕ್ಕಿ ಅಂದಾಗ ವಿಮಾನ ಬಿದ್ದು ಸುಮಾರು 100 ಮಂದಿ ತೀರುವಾದ್ರು ಇವತ್ತಿಗೂ ಇನ್ನೂ ವಿಮಾನ ಬೀಳತ್ತವ. ಇವತ್ತಿಗೆ 14 ವಿಮಾನಗಳು ಬಿದ್ದವ. ಹೇಳಿದ್ರು ಅಲ್ಲೆಲ್ಲ ಭೂಮಿ ಅದರೀತಪ್ಪ ಅಂತ ಹೇಳಿದ್ರು ವಾಕ್ಯದೊಳಗ. ಗಾಳಿ ಗದರಿಸ್ತೈತಪ್ಪ, ಗಾಳಿ ಪ್ರಬಲ ಆಕತ್ತಂದ್ರು. ಇನ್ನೂ ಗಾಳಿ ಪ್ರಭಾವ, ಬೆಂಕಿ ಪ್ರಭಾವ ಬಹಳ ಐತಪ್ಪ. ಅದಕ್ಕಾಗಿ ಮಕ್ಕಳ ಮರಿ ಹುಷಾರಪ್ಪ, ದನಕರಗಳ ಜವಾಕಿ ಅಂತ ಹೇಳಿ ಕಾಲಜ್ಞಾನ ಆಗೈತಿ. ಅದಕ್ಕಾಗಿ ಮಕ್ಕಳ ಮರಿಗೂ ಇನ್ನೂ ತೊಂದರೆ ಅದಾವ, ದನಕರುಗಳಿಗೆ ತೊಂದರೆ ಅದಾವ. ಇಂಥ ಕೇಡಗಾಲವನ್ನ ನಯಾನಗರ ಮಠದೊಳಗೆ ಕಾಲಜ್ಞಾನ ಆಗ್ಯದ. ಈ ಬರುವಂತ ಏಪ್ರಿಲ್ದೊಳಗ 14, 15, 16ನೇ ತಾರೀಕು ಕಾಲಜ್ಞಾನ ಅದ. ಅದಕ್ಕಾಗಿ ಇಂಥ ದುಷ್ಟ ಕಾಲದೊಳಗೆ ನಾವು ಬದುಕಿ ನಮ್ಮ ಮನೇನು ಬೆಳಿಬೇಕು, ನಮ್ಮ ಮಕ್ಕಳು, ನಮ್ಮ ಮನಸ್ಸು ಚಂದ ಇರ್ಬೇಕಂದ್ರೆ ಇಂಥ ಮಠಮಾನ್ಯದ ನೆರಳ ಬಹಳ ದೊಡ್ಡದಿರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುತೇಕ ನಾನೇ ಬಹಳ ಸಮಯವರೆಗೆ ಮಾತನಾಡಿದೆ ಅಂತ ಹೇಳಿ ಪೂಜ್ಯರು ಇನ್ನೂ ಬೈರ್ನಟಿ ಪರಂ ಪೂಜ್ಯರಪ್ಪ ಅವರು ಮಾತಾಡೋರು ಅದಾರ. ಈ ಕಾರ್ಯಕ್ರಮ ನಿಜವಾಗಿಲು ಬಹಳ ಸಂತಸ ತಂದದ. ನಮ್ಮೆಲ್ಲ ಹಿರಿಯರು ನೀವು ಬರ್ಬೇಕ್ರಪ್ಪ ಅಂತಂದ್ರೆ ಇದೊಂದು ಸಲ ಬಿಟ್ಟು